ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಸಾಂಪ್ರದಾಯಿಕವಾದ ರುಚಿಯಾದ ಹಾಗೆ ನನಗೆ ತುಂಬ ಇಷ್ಟ ಆಗುವಂಥ ಒಂದು ರೆಸಿಪಿನ ತಿಳಿಸ್ಕೊಡ್ತೀನಿ. ಇದಕ್ಕೆ ನಾವು ಬುತ್ತಿ ಅಂತ ಕರಿತೀವಿ. ಕೆಲವೊಬ್ಬೊಬ್ಬರು ಇದಕ್ಕೆ ಮೊಸರು ಬುತ್ತಿ ಅಂತಲೂ ಕರೀತಾರೆ. ಮಾಡೋದು ತುಂಬಾ ಸುಲಭ, ತುಂಬಾ ರುಚಿಯಾಗಿರುತ್ತೆ. ಬನ್ನಿ ಹಾಗಾದರೆ ಬುತ್ತಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟು ನಂತರ ಅನ್ನಕ್ಕೆ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅನ್ನ ಸ್ವಲ್ಪ ಮೆತ್ತಗಾಗಬೇಕು, ಅಂದರೆ ಉದುದ್ರಾಗಿ ಆಗಬಾರ್ದು, ಸ್ವಲ್ಪ ಅಂಟ್ಕೊಳ್ಳೋ ಥರನೇ ಇರಬೇಕು. ಹಾಗಿದ್ರೆ ಮಾತ್ರ ಉಂಡೆ ಕಟ್ಟೋಕ್ಕೆ, ಅಂದರೆ ಬುತ್ತಿ ಕಟ್ಟೋಕ್ಕೆ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಮೆತ್ತಗೆ ಚೆನ್ನಾಗಾಗಿದೆ ಅನ್ನ ಆರೋದ್ರೊಳಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಕಾಯಕ್ಕಿಡ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ 1 ಟೀ ಸ್ಪೂನಷ್ಟು ಸಾಸಿವೆ, 1.5 ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂದಮೇಲೆ ಜೀರಿಗೆನೂ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕರ್ಬೇವಿನ ಸೊಪ್ಪು ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇಲ್ಲಿ ನಿಮಗೆ ಹಸಿಮೆಣಸಿನ್ಕಾಯಿ ಹಾಕೋಕ್ಕೆ ಇಷ್ಟ ಇಲ್ಲ, ತುಂಬ ಖಾರ ಆಗುತ್ತೆ ಅಂದರೆ ನೀವು ಕಾಳು ಮೆಣಸನ್ನು ಸಹ ಚೆನ್ನಾಗಿ ಕುಟ್ಕೊಂಡು, ಅಂದರೆ ಪುಡಿ ಮಾಡಿಕೊಂಡು ಹಾಕ್ಬೋದು. ಇಲ್ಲಿ ತುಂಬ ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು, 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ನಂತರ ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ರುಚಿ ಕೊಡುತ್ತೆ ಬುತ್ತಿಗೆ, ಸ್ಕಿಪ್ ಮಾಡಬೇಡಿ. ನೀವು ಬೆಳ್ಳುಳ್ಳಿ ಹಾಕೋಂಗಿಲ್ಲ ಅಂದರೆ ಬರೀ ಶುಂಠಿನಾರು ಹಾಕಿ ಮಾಡಿ. ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋದ್ಮೇಲೆ ನಾನು 2 ನೀರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ನೀರುಳ್ಳಿ ಒಂದು 3-4 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಅಂದರೆ ತುಂಬ ಫ್ರೈ ಮಾಡ್ಕೋಬಾರ್ದು. ಅರ್ಧಂಬರ್ಧ ಹುರ್ಕೊಳ್ಳೋದು ಅಂತಾರಲ್ಲ, ಅಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ. ಬುತ್ತಿ ಕಟ್ಟಬೇಕಾದ್ರೂ ರುಚಿ ನೋಡಿಕೊಂಡು ಉಪ್ಪು ಬೇಕು ಅಂದರೆ ಮತ್ತೆ ಹಾಕ್ಕೋಬೋದು. ಸೊ ಇಲ್ಲಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡ್ರೆ ಒಳ್ಳೆಯದು. ಈರುಳ್ಳಿನ ಒಂದು 3-4 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ, ತುಂಬ ಹುರ್ಕೊಳ್ಳೋದು ಬೇಡ. ನೋಡಿ, ಇಷ್ಟು ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ಸ್ಟವ್ ಆಫ್ ಮಾಡಿ ಬುತ್ತಿ ಕಟ್ಟೋಕ್ಕೆ ಏನೇನು ಬೇಕೋ ಆ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ನಂತರ ಮಾಡಿಟ್ಕೊಂಡಿರೋ ಅನ್ನನ ಈ ಥರ ಅಗಲವಾದ ಒಂದು ತಟ್ಟೆಗೆ ತಕ್ಕೋತಾ ಇದ್ದೀನಿ. ಅನ್ನ ತುಂಬ ಬಿಸಿ ಇರುತ್ತೆ, ಕೈಯಲ್ಲೇ ಕಲಿಸ್ಬೇಕಾಗತ್ತೆ. ಈ ಬುತ್ತಿ ಮಾಡೋದು ಫುಲ್ ಕೈಯಲ್ಲೇ ಮಾಡಬೇಕು, ತುಂಬ ರುಚಿಯಾಗುತ್ತೆ. ಹಾಗಾಗಿ ಇದು ಸ್ವಲ್ಪ ಈ ಥರ ಅಗಲ ಸ್ಪ್ರೆಡ್ ಮಾಡಿಕೊಂಡು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಅಷ್ಟೇ, ಅನ್ನಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಂಡು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು, ಖಾರ, ನೀರುಳ್ಳಿ ಎಲ್ಲದನ್ನು ಆ ಒಗ್ಗರಣೆ ಫುಲ್ಲು ಅನ್ನಕ್ಕೆ ಹಿಡಿಬೇಕು. ಆ ಥರ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಅದು ಅನ್ನ ಮೆತ್ತಗಾಗಿರುತ್ತಲ್ವ, ಅಂಟ್ಕೋಬೇಕು, ಆ ಥರ ಮೆತ್ತಗೆ ಮಾಡ್ಕೋಬೇಕು. ಕೈಯಲ್ಲಿ ಚೆನ್ನಾಗಿ ನಾದ್ಕೋಬೇಕು. ಈ ರೊಟ್ಟಿಗೆಲ್ಲ ನಾದ್ಕೋತಿರಲ್ಲ, ಆ ಥರ ಚೆನ್ನಾಗಿ ನಾದ್ಕೊಂಡ್ರೆ ಅನ್ನ ಇನ್ನೂ ಮೆತ್ತಗಾಗಿ ಅದು ಅಂಟ್ಕೊಳ್ಳುತ್ತೆ. ಚೆನ್ನಾಗಿ ಉಂಡೆ ಕಟ್ಟೋಕ್ಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವು ತೊಗೊಂಡಿರೋ ಮೊಸರನ್ನ ಹಾಕ್ತಾಯಿದ್ದೀನಿ. ಮೊಸರು ತುಂಬ ಫ್ರೆಶ್ ಆಗಿರಬೇಕು. ಹುಳಿ ಮೊಸರು ತೊಗೊಂಡ್ರೆ ಬುತ್ತಿ ಹುಳಿ ಆಗುತ್ತೆ. ಸೊ ಫ್ರೆಶ್ ಮೊಸರನ್ನೇ ಹಾಕ್ಬಿಟ್ಟು ಕಲಿಸ್ಕೋಬೇಕು. ಈ ಥರ ಕೈಯಲ್ಲಿ ಕಲಿಸೋದ್ರಿಂದ ಒಗ್ಗರಣೆ ಮತ್ತು ಮೊಸರು ಎರಡೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅನ್ನಕ್ಕೆ. ಈ ಥರ ಕಲಿಸ್ಕೊಂಡಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಸ್ಟೇಜಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡ್ಕೋಬೋದು. ಉಪ್ಪು ಟೇಸ್ಟ್ ನೋಡಿ, ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಹಾಗೆ ಮೊಸರು ಬೇಕಾದ್ರೆ ಹಾಕ್ಕೋಬೋದು. ಹಿಂದಿನ ಕಾಲದಲ್ಲಿ ಇದನ್ನು ರೊಟ್ಟಿ ಜೊತೆಗೆ ಬುತ್ತಿ ಮಾಡಿಕೊಂಡು ತೋಟಗಳಿಗೆ, ಹೊಲಗಳಿಗೆ, ಹಾಗೆ ದೂರಗಳಿಗೆ ಹೋಗ್ಬೇಕಾದ್ರೆ ಈ ಥರ ಬುತ್ತಿ ಮಾಡಿಕೊಂಡೆಲ್ಲ ತೊಗೊಂಡು ಹೋಗ್ತಾಯಿದ್ರು. ನಾನು ಈ ಬುತ್ತಿನ ಯಾವಾಗಲೂ ಮಾಡ್ತಾ ಇರ್ತೀನಿ. ಬುತ್ತಿ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಖಾರ ಚಟ್ನಿ ಅಥವಾ ಮೆಂತ್ಯ ಚಟ್ನಿ ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಈ ಕೆಂಪು ಚಟ್ನಿ ಅಥವಾ ಖಾರ ಚಟ್ನಿ ಹಾಗೆ ಮೆಂತ್ಯ ಚಟ್ನಿ ರೆಸಿಪಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಟ್ರೈ ಮಾಡಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಕೈನ ಹಾಲಲ್ಲಿ ಅದ್ಕೊಂಡು ಬುತ್ತಿ ಕಟ್ಕೋಬೇಕು. ಯಾಕೆಂದರೆ ಮೊಸರು ಹುಳಿ ಆಗಬಾರ್ದು ಅಂತ ಈ ಥರ ಮಾಡ್ತೀವಿ. ಸ್ವಲ್ಪ ತುಂಬ ಹಾಲು ಹಾಕ್ಕೋಬಾರ್ದು, ಜಸ್ಟ್ ಕೈನ ಹಾಲಲ್ಲಿ ಅದ್ಕೊಂಡು ಈ ಥರ ಬುತ್ತಿ ಕಟ್ಕೋಬೇಕು.
ಇದು ಮೆತ್ತಗಿದೆ ಅನಿಸುತ್ತೆ, ಬಟ್ ಒಂದು 10 ನಿಮಿಷ ಆದಮೇಲೆ ಗಟ್ಟಿ ಆಗುತ್ತೆ. ಹಾಗಾಗಿ ಇಷ್ಟು ಹದವಾಗಿ ಮಾಡಿಕೊಂಡ್ರೆ ಸಾಕಾಗತ್ತೆ. ನಾನು 3 ಕಪ್ ಅಕ್ಕಿ ತೊಗೊಂಡು ಅನ್ನ ಮಾಡ್ಕೊಂಡಿದ್ದೆ. ಆ ಅಳತೆಗೆ ನನಗೆ ಈ ಥರ ಸಣ್ಣದಾಗಿ ಕಟ್ಕೊಂಡಿರೋ 14 ಬುತ್ತಿ ಉಂಡೆಗಳಾಯಿತು. ನೋಡಿದ್ರಲ್ಲ ಇಷ್ಟು ಸುಲಭವಾಗಿ ರುಚಿಯಾದ ಬುತ್ತಿನ ಹೇಗೆ ಮಾಡ್ಕೋಬೋದು ಅಂತ. ನಾವು ಸಣ್ಣವರಿದ್ದಾಗ ಅಮ್ಮ ಈ ಬುತ್ತಿನ ಕೈ ತುತ್ತು ಮಾಡಿಕೊಡೋರು. ಈ ಬುತ್ತಿನೇ ತುಂಬ ರುಚಿಯಾಗಿರುತ್ತೆ, ಇನ್ನು ಕೈ ತುತ್ತು ಅಂದರೆ ಕೇಳಬೇಕಾ, ಇನ್ನೂ ರುಚಿಯಾಗಿರ್ತಿತ್ತು. ನೀವು ಸಹ ಈ ರುಚಿಯಾದ ಬುತ್ತಿ ಮಾಡಿ ಹೇಗೆ ಬಂತು, ಹಾಗೆ ಈ ಬುತ್ತಿ ನಿಮಗೆ ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ಬುತ್ತಿಗೆ ನೆಂಚ್ಕೊಳ್ಳೋಕ್ಕೆ ಅಂತ ಖಾರದ ಚಟ್ನಿ ಹಾಗೆ ಮೆಂತ್ಯ ಚಟ್ನಿಯ ಲಿಂಕ್ಸನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.